ಹಾಯ್ ಹೆಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಭೋಜನ ಉಪಹಾರ ಯೂಟ್ಯೂಬ್ ಚಾನಲ್. ಮನೆಗೆ ಸಡನ್ನಾಗಿ ಯಾರಾದರೂ ಗೆಸ್ಟ್ಗಳು ಬಂದಾಗ ನೋಡಿ, ಮನೆಯಲ್ಲಿ ಏನಾದರೂ ಬಿಸ್ಕೆಟ್ ಪ್ಯಾಕ್ ಇದ್ದರೆ ಆ ಪ್ಯಾಕನ್ನು ಬಳಸಿಬಿಟ್ಟು ಕ್ವಿಕ್ಕಾಗಿ ಖೀರನ್ನು ಯಾವ ಥರ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ. ಬೇರೆ ಸ್ವೀಟ್ ಅಥವಾ ಪಾಯಸವನ್ನು ಮಾಡಬೇಕು ಅಂದರೆ ಭಾಳಷ್ಟು ಸಮಯ ತಗೊಳ್ಳುತ್ತೆ. ಈ ಥರ ಮಾಡಿಕೊಟ್ರೆ ನೋಡಿ ಈಸಿಯಾಗಿ ಮಾಡ್ಕೋಬೋದು, ಜೊತೆಗೆ ಪಟಾಪಟ್ ಅಂತ ಆಗುತ್ತೆ. ಹಾಗಾದರೆ ಮಾಡುವಂತಹ ಕ್ರಮ ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು ಒಂದು ಬೌಲಿಗೆ ನೋಡಿ 4ರಿಂದ 5 ಗುಡ್ಡೆ ಬಿಸ್ಕೆಟನ್ನು ತಗೊಂಡಿದ್ದೀನಿ. ಇದೇ ಬಿಸ್ಕೆಟ್ ಬಳಸಿ ಇದರಲ್ಲಿ ಡ್ರೈ ಫ್ರೂಟ್ಸ್, ಬೆಣ್ಣೆ ಹಾಕಿ ಮಾಡಿರ್ತಾರೆ, ತುಂಬಾನೇ ಚೆನ್ನಾಗಿರುತ್ತೆ. ನಂತರ ಇವಾಗ ಬಿಸಿ ಬಿಸಿ ಹಾಲನ್ನು ಕಾಯಿಸ್ಬಿಟ್ಟು ನಾನು ಹಾಕ್ಕೊಳ್ತಾ ಇದ್ದೀನಿ. ಓಕೆನಾ. ತದನಂತರ ನೋಡಿ ಚಮಚದ ಸಹಾಯದಿಂದ ಗಂಟು ಇಲ್ಲದೆ ಇರೋ ಥರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದ ಆದಮೇಲೆ ನೋಡಿ ಸೈಡಲ್ಲಿ ನಾನು ಎತ್ತಿಟ್ಕೊಳ್ತಾ ಇದ್ದೀನಿ. ಓಕೆನಾ. ಇವಾಗ ಏನು ಮಾಡ್ತಾ ಇದ್ದೀನಿ, ನಾನು ಸ್ಟವ್ನ ಆನ್ ಮಾಡಿಬಿಟ್ಟು ಒಂದು ಕಡಾಯಿನ ಇಟ್ಕೊಳ್ತಾ ಇದ್ದೀನಿ. ಸೊ ಕಡಾಯಿ ಬಿಸಿ ಆದಮೇಲೆ ನೋಡಿ 4ರಿಂದ 5 ಟೇಬಲ್ ಸ್ಪೂನಷ್ಟು ನಾನು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಓಕೆನಾ. ತದನಂತರ ನೋಡಿ ತುಪ್ಪ ಬಿಸಿ ಆದಮೇಲೆ ಏನು ಮಾಡಬೇಕು, ಮೀಡಿಯಮ್ ಫ್ಲೇಮನ್ನು ಇಡಬೇಕು. ಓಕೆನಾ. ತುಪ್ಪ ಚೆನ್ನಾಗಿ ಕಾದಿರುತ್ತೆ. ನೀವೇನಾದರೂ ದ್ರಾಕ್ಷಿ ಅಥವಾ ಗೋಡಂಬಿ ಹಾಕಿಬಿಟ್ಟು ಫ್ರೈ ಮಾಡಿದಾಗ ಅಲ್ಲಿ ಸೀದೋಗ್ಬಿಡುತ್ತೆ. ಸೊ ಹಾಗಾಗಿ ತುಪ್ಪ ಬಿಸಿ ಆಗುವವರೆಗೂ ಹೈ ಫ್ಲೇಮನ್ನು ಇಟ್ಕೊಳ್ಳಿ. ನಂತರ ಲೋ ಫ್ಲೇಮ್ ಮಾಡಿಬಿಟ್ಟು ನೋಡಿ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಓಕೆನಾ. ನಂತರ ನೋಡಿ ನಾನು ಏನು ಮಾಡ್ತಾಯಿದ್ದೀನಿ, 1.5 ಟೇಬಲ್ ಸ್ಪೂನಷ್ಟು ಬಿಳಿ ರವೆ ಹಾಕ್ಕೊಳ್ತಾ ಇದ್ದೀನಿ, ಅಂದರೆ ಸಣ್ಣ ರವೆ. ಓಕೆನಾ. ಹಾಕಿದಾದಮೇಲೆ ಒಟ್ಟಿಗೆ ನೋಡಿ ಒಂಬಣ್ಣ ಬರೋವರೆಗೂ ಚೆನ್ನಾಗಿ ಇದನ್ನು ಕೈ ಬಿಡದೆ ಫ್ರೈ ಮಾಡ್ಕೋಬೇಕು. ಆ ಕಲರ್ ಟ್ರಾನ್ಸ್ಪರೆಂಟ್ ಆಗ್ತಾ ಇದೆ ಅನ್ಬೇಕಾದ್ರೆ ನಾನು ಅರ್ಧ ಲೀಟರಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಲು ಹಾಕಿದ ಆದಮೇಲೆ ನೋಡಿ ಚಮಚದ ಸಹಾಯದಿಂದ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಓಕೆನಾ. ಇದು ಆಪ್ಷನಲ್ ನೋಡಿ. ಸಬ್ಬಕ್ಕಿ ನಾನು ಏನು ಮಾಡಿದ್ದೀನಿ, ಒಂದು 4ರಿಂದ 5 ಅವರ್ ನೆನೆ ಹಾಕಿದ್ದೆ. ಸೊ ಇವಾಗ ನೆನೆ ಇರುವಂತಹ ಸಬ್ಬಕ್ಕಿಯನ್ನು ನೀರೆಲ್ಲ ಬಸ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಟೈಮ್ ಇತ್ತು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಹಾಕೋಬೇಕು ಅಂತ ಏನಿಲ್ಲ, ಬಟ್ ನಾನು ಚೆನ್ನಾಗಿರುತ್ತೆ ಅಂತ ಹಾಕೊಂಡಿದ್ದೀನಿ ಅಷ್ಟೇ. ಓಕೆನಾ. ಸಡನ್ಲಾಗಿ ಮಾಡಬೇಕು ಅಂದರೆ ಇದು ಹಾಕುವಂಥ ಅವಶ್ಯಕತೆ ಇಲ್ಲ. ಇದನ್ನ ಸ್ಕಿಪ್ ಮಾಡಿಬಿಟ್ಟು ಬೇಕಾದ್ರೆ ನೀವು ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಓಕೆನಾ. ಹಾಕಿದಾದಮೇಲೆ ಆ್ಯಸ್ ಇಟ್ ಈಸ್ ಮತ್ತೊಮ್ಮೆ ಚೆನ್ನಾಗಿ ಒಂದ್ಸತಿ ತಿರ್ಸ್ಕೊಳ್ಳಿ. ಓಕೆನಾ. ಇವಾಗ ನೋಡಿ ಯಾವುದೇ ಕಾರಣಕ್ಕೂ ಸಕ್ಕರೆ ಹಾಕಲಿಕ್ಕೆ ಹೋಗಬೇಡಿ. ರವೆ ಮತ್ತು ಸಬ್ಬಕ್ಕಿ ಚೆನ್ನಾಗಿ ಬೆಂದು ಆದಮೇಲೆ ಹಾಕ್ಕೋಬೇಕು. ಡೈರೆಕ್ಟಾಗಿ ನೀವು ಸಕ್ಕರೆ ಹಾಕಿದಾಗ ಬೇಯೋಲ್ಲ. ಸೊ ಹಾಗಾಗಿ ಸಾಫ್ಟಾಗಿ ಬೆಂದ ಆದಮೇಲೆ ಸಕ್ಕರೆನ ಸೇರಿಸ್ಕೊಳ್ಳಿ. ಆ ಸಬ್ಬಕ್ಕಿ ನೋಡಿ ಚೆನ್ನಾಗಿ ಬೆಂದಿದೆ. ಸೊ ಇವಾಗ ನಾನು ಬಿಸ್ಕೆಟಿನ ಮಿಶ್ರಣವನ್ನು ಹಾಕ್ಕೊಳ್ತಾ ಇದ್ದೀನಿ. ಓಕೆನಾ. ಸೊ ಇವಾಗ ಹಾಕಿಬಿಟ್ಟು ಒಂದು ರೌಂಡ್ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ. ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ ಬಿಸ್ಕೆಟ್. ನಾನೇನು ತೋರಿಸಿದ್ದೀನೋ ಅರ್ಧ ಲೀಟರ್ಗೆ 4ರಿಂದ 5 ಬಿಸ್ಕೆಟ್ ಅಷ್ಟೇ ಹಾಕಿ. ಓಕೆನಾ. ರವೆ ಬೇರೆ ಹಾಕಿರ್ತೀವಲ್ವ, ಚೆನ್ನಾಗಿ ಇದು ಕುದೀತಾ ಕುದೀತಾ ಏನಾಗ್ಬಿಡುತ್ತೆ, ಗಟ್ಟಿ ಬಂದುಬಿಡುತ್ತೆ. ನೋಡಿ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಏನು ಮಾಡ್ತಾ ಇದ್ದೀನಿ ನೋಡಿ, 150 ಗ್ರಾಮ್ ಅಷ್ಟು ನಾನು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ನೀವು ನಿಮ್ಮ ಒಂದು ರುಚಿಗೆ ತಕ್ಕಷ್ಟು ನೋಡಿಬಿಟ್ಟು ನೀವು ಹಾಕ್ಕೊಳ್ಳಿ. ಕೆಲವರು ಸಕ್ಕರೆ ಸ್ವಲ್ಪ ಕಮ್ಮಿ ಯೂಸ್ ಮಾಡ್ತಾರೆ, ಜಾಸ್ತಿ ಯೂಸ್ ಮಾಡ್ತಾರೆ. ಸೊ ಹಾಗಾಗಿ ನಾನು ನಿಮ್ಮ ಅಭಿಪ್ರಾಯಕ್ಕೆ ಬಿಡ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕಷ್ಟು ನೋಡಿಬಿಟ್ಟು ಸೇರಿಸ್ಕೊಳ್ಳಿ. ಓಕೆನಾ. ನಾನು ಮಾತ್ರ 150 ಗ್ರಾಮ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಹಾಕಿದ ಆದಮೇಲೆ ನೋಡಿ ಚೆನ್ನಾಗಿ ಎಲ್ಲವನ್ನು ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ. ಜಸ್ಟ್ ನೋಡಿ ಇವಾಗ ಸಕ್ಕರೆ ಹಾಕಿದ ಮೇಲೆ ಒಂದು ಕುದಿ ಬಂತು ಅಂದರೆ ಕರೆಕ್ಟಾಗಿ ಬೆಂದಿರುತ್ತೆ, ಕರೆಕ್ಟಾಗಿ ಆಗಿರುತ್ತೆ. ಫೈನಲ್ ಆಗಿ ನೋಡಿ ಮನೇಲಿ ಏನಾದರೂ ಖೋವಾ ಅಥವಾ ಮಿಲ್ಕ್ ಮೇಡ್ ಇತ್ತು ಅಂದರೆ ಹಾಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಕಂಪಲ್ಸರಿ ಹಾಕಲೇಬೇಕು ಅಂತ ಏನಿಲ್ಲ. ನಾವು ಗುಡ್ಡೆ ಬಿಸ್ಕೆಟ್ ಹಾಕಿರ್ತೀವಲ್ವ, ಅದರಲ್ಲಿ ಎಲ್ಲ ಫ್ಲೇವರ್ಸ್ ಇರುತ್ತೆ. ಸೊ ಹಾಕುವಂಥ ಅವಶ್ಯಕತೆ ಇಲ್ಲ. ನಾನು ಮನೇಲಿ ಇರುತ್ತಲ್ಲ, ಸೊ ಹಾಗೆ ಹಾಕೊಂಡಿದ್ದೀನಿ ಅಷ್ಟೇ. ಸೊ ಜಸ್ಟ್ ನೋಡಿ 1 ಟೇಬಲ್ ಸ್ಪೂನಷ್ಟು ಅಷ್ಟೇ ಹಾಕ್ಕೊಂಡಿದ್ದೀನಿ. ಹಾಕಿದಾದಮೇಲೆ ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ನೋಡಿ ಇವಾಗ ಗಟ್ಟಿ ಆಗಿದೆ. ಸೊ ಸ್ಟವ್ನ ಆಫ್ ಮಾಡಿಬಿಟ್ಟು ತಣ್ಣಗೆ ಆಗಲಿಕ್ಕೆ ನಾನು ಬಿಡ್ತಾ ಇದ್ದೀನಿ. ಓಕೆನಾ. ಸೊ ಇವಾಗ ನೋಡಿ ನಾನು ಇವಾಗ ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡಿ ಹಾಕೊಳ್ತಾ ಇದ್ದೀನಿ. ಓಕೆನಾ. ಸೊ ನೋಡಬಹುದು ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದರೆ ಪಾಯಸ ಇದು. ನಾವು ಬೇರೆ ಶಾವಿಗೆ ಮಾಡಿದರೂ ಬಹಳಷ್ಟು ಸಮಯ ತಗೊಳ್ಳುತ್ತೆ ಅಲ್ವಾ. ಸೊ ಈ ಥರ ಮಾಡ್ಕೊಂಡ್ರೆ ಕ್ವಿಕ್ಕಾಗಿ ಮಾಡ್ಕೋಬಹುದು. ಜೊತೆಗೆ ನೋಡಿ ಯಾರಾದರೂ ಅರ್ಜೆಂಟಾಗಿರ್ತಾರೆ ಅಂಥವ್ರಿಗೆ ನೋಡಿ ಈಸಿಯಾಗಿ ಪಟಾಪಟ್ ಅಂತ ಮಾಡ್ಕೋಬಹುದು, ಅಷ್ಟು ಚೆನ್ನಾಗಿರುತ್ತೆ. ಸೊ ನೋಡಿ ಇವಾಗ ನಾನು ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡಲಿಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಫೈನಲ್ ಆಗಿ ನೋಡಿ ಬಿಸಿ ಬಿಸಿಯಾಗಿ ರುಚಿ ರುಚಿಯಾಗಿರುವಂತಹ ಬಿಸ್ಕೆಟನ್ನು ಬಳಸಿ ಮಾಡಿರುವಂತಹ ಖೀರ್ ರೆಡಿಯಾಗಿದೆ. ಬನ್ನಿ ಎಲ್ಲರೂ ಸವಿಯೋಣ. ಸೊ ನೋಡಿ ನಾನು ಇವಾಗ ಬಿಸ್ಕೆಟಿಂದ ಮಾಡಿರೋದು, ಅದಕ್ಕೆ ಬಿಸ್ಕೆಟಿಂದನೇ ಡೆಕೋರೇಟ್ ಮಾಡ್ತಾ ಇದ್ದೀನಿ. ಸೊ ಈ ರೆಸಿಪಿಯನ್ನು ನೀವು ಒಮ್ಮೆ ಟ್ರೈ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ಹೇಳಿ ಹೇಗಾಗಿತ್ತು ಅಂತ. ಈ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಅಂದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್. ಮತ್ತೆ ಒಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಎಂಜಾಯ್ ಮಾಡ್ತಾ ಇರಿ. ಶುಭ ಹೋಗಲಿ ಎಲ್ಲರಿಗೂ. ಬಾಯ್. ಥ್ಯಾಂಕ್ ಯು.